ಈ ಒಂದು ಫೌಂಡೇಶನಲ್ ಲಿಟ್ರಸಿ ಮತ್ತೆ ನ್ಯೂಮರಸಿ ಸ್ಕಿಲ್ಸ್ ಏನಿದೆ ಅದನ್ನ ನಾವು ಅಚೀವ್ ಮಾಡಬೇಕು. ಎಲ್ಲ ಉರ್ದು ಮೀಡಿಯಂ ಸ್ಕೂಲಲ್ಲೂ ಎಲ್ಲ ಮಕ್ಕಳು ಆ ಫೌಂಡೇಶನಲ್ ಲರ್ನಿಂಗ್ ನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಡೈರೆಕ್ಟರೇಟ್ ಆಫ್ ಉರ್ದು ಅಂಡ್ ಅದರ್ ಮೈನಾರಿಟಿ ಲ್ಯಾಂಗ್ವೇಜಸ್ ಅವರು ಈ ಒಂದು ಇನಿಷಿಯೇಟಿವ್ ನ ತಗೊಂಡಿದ್ದಾರೆ. ಅದಕ್ಕೆ ಭಾಗವಹಿಸಿರುವಂತಹ ಅಂದ್ರೆ ಎಲ್ಲಾ ಉರ್ದು ಇಸಿಒಗಳಿರ್ಬೋದು, DDP ಇರ್ಬೋದು, ಡಯಟ್ ಲೆಕ್ಚರರ್ಸ್ ಇರ್ಬೋದು, ಅವರೆಲ್ಲರಿಗೂ ಈ ಒಂದು ಓರಿಯಂಟೇಶನ್ಗೆ ಸ್ವಾಗತ. ಏನೇ ಕ್ವೆಶನ್ಸ್ ಆನ್ಸರ್ಸ್ ಡೌಟ್ಸ್ ಇದ್ರು ಕೂಡ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಓರಿಯಂಟೇಶನ್ ಯಾಕೆ ಬೇಕು, ಈ FLN ನೀಡ್ ಏನು, ಇದು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಒಂದು ಬೇಸಿಕ್ ಮೇನ್ ಆಗಿ ಇದರ ಉದ್ದೇಶ ಏನು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಮ್ಯಾಮ್ ಭಾರತಿ ಮೇಡಮ್ ನಮ್ಗೆ ಕಾಂಟ್ಯಾಕ್ಟ್ಸ್ ಕೊಡ್ತಾ ಹೋಗ್ತಾರೆ. ಥ್ಯಾಂಕ್ ಯು ಆಲ್. ವೆಲ್ಕಮ್ ಒನ್ಸ್ ಅಗೇನ್, ವೆಲ್ಕಮ್ ಟು ದಿ ಓರಿಯಂಟೇಶನ್. ಎಲ್ಲರಿಗೂ ನಮಸ್ಕಾರ. ಏನೆಲ್ಲ ಆಗ್ಬೇಕು ಈ ವರ್ಷದಲ್ಲಿ, ಲಾಸ್ಟ್ ಇಯರ್ ಅಲ್ಲಿ ಏನೆಲ್ಲ ಆಗಿದೆ ಅದನ್ನ ಈ ವರ್ಷದಲ್ಲಿ ನಾವ್ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಈ 1 hour ಅಲ್ಲಿ ನಾವು ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ. ಈಗಾಗ್ಲೇ ನಿಮ್ಗೆ ಗೊತ್ತಿದೆ, ನಿಪುಣ್ ಭಾರತ್ ಅಡಿನಲ್ಲಿ DSCRT ವತಿಯಿಂದ ಈಗಾಗ್ಲೇ ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ಫ್ರೇಮ್ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾವ್ಯಾವ ಲರ್ನಿಂಗ್ ಔಟ್ಕಮ್ಸ್ ನ ಅಚೀವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಅದೇ ಲರ್ನಿಂಗ್ ಔಟ್ಕಮ್ಸ್ ಏನಿದೆಯೋ ಅದು ನಮ್ಮ ಉರ್ದು ಶಾಲೆಗಳಿಗೂ ಅನ್ವಯಿಸುತ್ತೆ. ಆಯ್ತಾ? ಎಲ್ಲಾ ಮೀಡಿಯಂ ಶಾಲೆಗಳಿಗೂ ಸೇಮ್ ನಮ್ಮ ಹತ್ರ ಪಠ್ಯಕ್ರಮ ಇರೋದ್ರಿಂದ, ಪಠ್ಯವಸ್ತುನು ಸೇಮ್ ಇರೋದ್ರಿಂದ ನಾವು ಅದೇ ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ಎಲ್ಲಾ ಮೀಡಿಯಂ ಶಾಲೆಗಳಲ್ಲೂ ಅಚೀವ್ ಮಾಡ್ಬೇಕಾಗಿದೆ. ಅದನ್ನ ಮೇನ್ ನಾವು ತಿಳ್ಕೊಳ್ಬೇಕಾಗಿದೆ. ಈಗ ನಮ್ಮ ಕೇರಿಂಗ್ ವಿತ್ ಕಲರ್ಸ್ ಅವರ ಒಂದು ಸಹಯೋಗದಿಂದ ಏನ್ ಮಾಡಿದ್ದಾರೆ, FLN ಹಾಳೆಗಳನ್ನ ರಚನೆ ಮಾಡಿದ್ದಾರೆ. ಲಾಸ್ಟ್ ಇಯರ್ ರಚನೆ ಮಾಡಕ್ಕೆ ಅವಕಾಶ ಸಿಕ್ಕಿತ್ತು. ಈ ವರ್ಷದಲ್ಲಿ ಆ FLN ಹಾಳೆಗಳನ್ನ, ಶೀಟ್ಗಳನ್ನ ನಿಮ್ ಜೊತೆಗೆ ಪ್ರತಿದಿನ ಅವ್ರು ಹಂಚ್ಕೊಳ್ತಾರೆ ನೋಡಲ್ ಆಫೀಸರ್ ಮೂಲಕ. ನೀವೇನ್ ಮಾಡ್ಬೇಕು, ಅವುಗಳನ್ನ ಶಾಲೆಗೆ ತಲುಪಿಸಿ ಆ ಒಂದು ಓದಾಗಿರ್ಬೋದು, ಬರಹ ಆಗಿರ್ಬೋದು, ಸಂಖ್ಯೆಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಜ್ಞಾನವನ್ನ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಇಬ್ರಿಗೂ ಕೊಡೋ ಅಂತಹ ಒಂದು ಪ್ರಯತ್ನ ಆಗ್ಬೇಕಾಗುತ್ತೆ. गवर्नमेंट से ऑर्डर्स है, DSRT से कहा गया है कि FLN के बच्चों को रिकॉग्नाइज करो और उन बच्चों को क्या एक्स्ट्रा क्लासेस लेके उनकी पढ़ाई की तरफ ध्यान देना चाहिए, स्किल डेवलप करना चाहिए, रीडिंग स्किल एंड राइटिंग स्किल। और वैसे ही उर्दू स्कूल्स में स्ट्रेंथ भी कम होता चला जा रहा है, क्योंकि उसके बहुत सारे वजूहात हैं, जैसे कि टीचर्स नहीं है। बहुत सारे टीचर्स तो SIR ड्यूटी में चले गए हैं, बच्चों के ऊपर ध्यान नहीं दिया है। जितने टीचर जो हैं वो एटलीस्ट वो टीचर्स बच्चों के ऊपर ज्यादा ध्यान देके उन्हें पढ़ने और प्रोनाउंसिएशन और लिखने का ज्यादा से ज्यादा ध्यान देंगे तो इंशाल्लाह उर्दू स्कूल्स में इम्प्रूवमेंट होने के चांसेस बहुत हैं। ಸೊ ಈಗ ಬ್ರೀಫ್ ಆಗಿ ಏನು ರಿಸೋರ್ಸ್ ನಾವು ಹೇಳ್ತಾ ಇದೀವಿ, ಡಿಪಾರ್ಟ್ಮೆಂಟ್ ಕಡೆಯಿಂದ, ಉರ್ದು ಡಿಪಾರ್ಟ್ಮೆಂಟ್ ಮೈನಾರಿಟಿ ಕಡೆಯಿಂದ ತಯಾರಾಗಿರುವಂತಹ ಲಿಟ್ರಸಿ ಮತ್ತೆ ನ್ಯೂಮರಸಿ ರಿಸೋರ್ಸ್ ಹೇಗೆ ಡಿಸೈನ್ ಆಗಿದೆ ಮತ್ತೆ ಏನ್ ಬ್ಯಾಕ್ ಗ್ರೌಂಡ್ ಅಂತ ನೀಟಾಗಿ ನೋಡ್ತಾ ಹೋಗೋಣ. ಆಲ್ರೆಡಿ ನಮ್ಗೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು, ಮಾನಿಟರ್ ಮಾಡುವಂಥದ್ದು, ಇವ್ಯಾಲ್ಯೂಯೇಷನ್ ಇರ್ಬೋದು, ಡಾಕ್ಯುಮೆಂಟ್ ಮಾಡುವಂಥದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಆಲ್ರೆಡಿ ನಾವು ನೋಡ್ತಾ ಬಂದ್ವಿ. ನಮ್ದು ಆಬ್ಜೆಕ್ಟಿವ್ ಏನು, ಮೇನ್ ಆಗಿ ನಮ್ಮ ಶಾಲೆಗಳಲ್ಲಿ 100% ಎಲ್ಲ FLN ಮಕ್ಕಳು ಆ ಲರ್ನಿಂಗ್ ಔಟ್ಕಮ್, DSCRT ಲರ್ನಿಂಗ್ ಔಟ್ಕಮ್ ಏನಿದೆ ಅದನ್ನ ಅಚೀವ್ ಮಾಡ್ಬೇಕು ಅನ್ನೋದು. ಮತ್ತೆ ಮೈಕ್ರೋ ಟೆಸ್ಟಿಂಗ್ ಮ್ಯಾಮ್ ಹೇಳಿದ್ರು, ಮಕ್ಳಿಗೆ ಪ್ರಾಬ್ಲಮ್ಸ್ ಕೊಡಿ, ನೋಡಿ ವಿಸಿಟ್ ಮಾಡಿದಾಗ ಹೆಂಗ್ ಮಾಡ್ತಾ ಇದಾರೆ ನೋಡಿ, ಅದನ್ನ ಟೀಚರ್ಸ್ಗೆ ಫೀಡ್ಬ್ಯಾಕ್ ಕೊಡಿ, ಟೀಚರ್ಸ್ಗೆ ಗೈಡೆನ್ಸ್ ಕೊಡಿ ಅನ್ನೋದು. ಅದನ್ನ ಮಾಡೋದ್ರಿಂದ ಆ ಒಂದು FLN ಸ್ಕಿಲ್ ಏನಿದೆ, FLN ಇಂಪ್ಲಿಮೆಂಟ್ ಮಾಡೋದ್ರಿಂದ ಮಕ್ಕಳಲ್ಲಿ ಆ ಒಂದು ಸ್ಕಿಲ್ ಡೆವಲಪ್ ಆಗುತ್ತೆ ಅನ್ನೋದು ನಮ್ಮ ಒಂದು ಆಬ್ಜೆಕ್ಟಿವ್ ಆಗಿದೆ. ಮತ್ತೆ ರಿಸೋರ್ಸ್ ಅನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು. ಎವ್ರಿ ಡೇ ಮ್ಯಾಮ್ ಆಲ್ರೆಡಿ ಅಸ್ಮಾ ಮ್ಯಾಮ್ ಹೇಳಿದ್ರು, ಎವ್ರಿ ಡೇ ಒಂದು 15 ಮಿನಿಟ್ಸ್ ಲಿಟ್ರಸಿಗೆ, 15 ಮಿನಿಟ್ಸ್ ನ್ಯೂಮರಸಿಗೆ ನಾವು ಒತ್ತನ್ನ ಕೊಟ್ರೆ ಖಂಡಿತ ಮಕ್ಕಳು, FLN ಮಕ್ಕಳು ಆ ಒಂದು FLN ಕಲಿಕಾ ಫಲಗಳನ್ನ ಅಚೀವ್ ಮಾಡ್ತಾರೆ ಅಂತ ನಾವು ನೋಡ್ಬೋದು. ಆಲ್ರೆಡಿ ನಿಪುಣ್ ಭಾರತ್ ಅಲ್ಲಿ ಮತ್ತೆ NEP ಅಲ್ಲೂ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ, ಬೇಸಿಕ್ ಲರ್ನಿಂಗ್ ಏನಿದೆ ಅಲ್ಲ, LSRW ಇರ್ಬೋದು, ಮತ್ತೆ ಬೇಸಿಕ್ ಅರ್ಥಮೆಟಿಕ್, ಅದನ್ನ ಅಚೀವ್ ಮಾಡ್ಲಿಲ್ಲ ಅಂದ್ರೆ ಮಕ್ಕಳು 3ನೇ ತರಗತಿಯಿಂದ 4ನೇ ತರಗತಿಗೆ ಹೋದಾಗ ಆ ತರಗತಿ ಲೆವೆಲ್ ಕಲಿಕಾ ಫಲಗಳನ್ನ ಮಾಡಕ್ಕೆ ಆಗಲ್ಲ. ಸೈನ್ಸ್ ಅನ್ನ ಕಲಿಯೋದಕ್ಕೆ ಆಗೋದಿಲ್ಲ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ ಏನಿದೆ ಅಂತ ಮಕ್ಕಳು ಓದಕ್ಕೆ ಆಗೋದಿಲ್ಲ. ಮ್ಯಾಥಮೆಟಿಕ್ಸ್ ಸಂಬಂಧ ಬಂದಾಗ ನಂಬರ್ ಐಡೆಂಟಿಫೈ ಬರ್ತಿಲ್ಲ ಅಂದ್ರೆ ಆ ಮಗು ಹೆಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗುತ್ತೆ, ಆಗೋದಿಲ್ಲ. ಅದಕ್ಕೋಸ್ಕರ ಇದು ತುಂಬಾನೇ ಹೈಯೆಸ್ಟ್ ಪ್ರಿಯಾರಿಟಿ ಆಗ್ಬೇಕು ಅಂತ NEP 2020 ಅಲ್ಲಿ ಕೂಡ ಹೇಳಿದ್ದಾರೆ. ಅದನ್ನ ಬೇಸ್ ಆಗಿ ಇಟ್ಕೊಂಡು ನಿಪುಣ್ ಭಾರತ್ ಅವರು ಒಂದು ಮಿಷನ್ ಅನ್ನೇ 2021ರಲ್ಲಿ ಲಾಂಚ್ ಮಾಡಿರೋದನ್ನ ನಾವು ನೋಡ್ಬೋದು. ಏನ್ ಹೇಳಿದ್ದಾರೆ ಅಲ್ಲಿ, 3ನೇ ತರಗತಿ ಒಳಗಡೆ ಈ FLN ಸ್ಕಿಲ್ ಅನ್ನ ಮಕ್ಕಳು ಈ ವರ್ಷದ ಎಂಡ್ ಒಳಗಡೆ, ಈ ಒಂದು ಅಕಾಡೆಮಿಕ್ ಏನ್ ಇಯರ್ ಇದೆ ಅದ್ರೊಳಗಡೆ
ಕಡೆ ಎಲ್ಲಾ ಮಕ್ಕಳು ಆ ಒಂದು ಕಲಿಕಾ ಫಲಗಳನ್ನ ಅಚೀವ್ ಮಾಡ್ಬೇಕು ಅಂತ ಹೇಳಿರೋದನ್ನ ನಾವು ನೋಡ್ಬೋದು. ಹಾಗಿದ್ರೆ DSCRT ಅವರು ನಿಪುಣ ಭಾರತ್ ಅವರ ಒಂದು ಮಿಷನ್ಗೋಸ್ಕರ DSCRT ಅಲ್ಲಿ ಏನ್ ಡಿಸೈಡ್ ಮಾಡಿದ್ದಾರೆ, 17 ಕಲಿಕಾ ಫಲಗಳನ್ನ ಮಾಡ್ಕೊಂಡಿದ್ದಾರೆ. ಆ 17 ಕಲಿಕಾ ಫಲಗಳಲ್ಲಿ 9 ಲಿಟ್ರಸಿ ಕಲಿಕಾ ಫಲಗಳಿದಾವೆ ಅಂಡ್ ದೇರ್ ಆರ್ 8 ನ್ಯೂಮರಸಿ ಲರ್ನಿಂಗ್ ಔಟ್ಕಮ್ಸ್. ಔಟ್ ಆಫ್ 17, 9 ಲರ್ನಿಂಗ್ ಔಟ್ಕಮ್ಸ್ ಆರ್ ಲಿಟ್ರಸಿ ಲರ್ನಿಂಗ್ ಔಟ್ಕಮ್ಸ್ ಅಂಡ್ 8 ಆರ್ ನ್ಯೂಮರಸಿ ಲರ್ನಿಂಗ್ ಔಟ್ಕಮ್ಸ್. ವಾಟ್ ಆರ್ ದೋಸ್ ವಿ ವಿಲ್ ಸಿ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಮೊದಲ 4 ಕಲಿಕಾ ಫಲಗಳು ಲಿಟ್ರಸಿಗೆ ಸಂಬಂಧಪಟ್ಟ ಹಾಗೆ ಓರಲ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಿದ್ದು. ಏನ್ ಮಾಡ್ಬೇಕು, ಯಾವ್ದೋ ಒಂದು ಪ್ರಿಂಟೆಡ್ ಡಾಕ್ಯುಮೆಂಟ್ ಕೊಟ್ರೆ ಮಕ್ಕಳಿಗೆ ದೇ ಶುಡ್ ಬಿ ಏಬಲ್ ಟು ಕಾನ್ವರ್ಸ್, ಮಾತಾಡ್ಬೇಕು ಆ ಪ್ರಿಂಟೆಡ್ ಮೆಟೀರಿಯಲ್ ಬಗ್ಗೆ. ಯಾವ್ದಾದ್ರು ಒಂದು ಕಾನ್ವರ್ಸೇಷನ್ ಅಲ್ಲಿ ತುಂಬಾ ಎಂಗೇಜ್ ಆಗ್ಬೇಕು, ಸಂಭಾಷಣೆ ಮಾಡ್ಬೇಕು, ಕ್ವಶನ್ಸ್ ಅನ್ನ ಕೇಳ್ಬೇಕು, ಬೇರೆಯವ್ರು ಏನ್ ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೊಂಡು ಆನ್ಸರ್ ಮಾಡ್ಬೇಕು, ಪೊಯಮ್ಸ್ ಅನ್ನ ರಿಸೈಟ್ ಮಾಡ್ಬೇಕು. ಈ ರೀತಿಯಾಗಿ ಒಂದು ಕಲಿಕಾ ಫಲಗಳನ್ನ ನೋಡ್ಬೋದು. ಅದೇ ರೀತಿ 3 ಕಲಿಕಾ ಫಲಗಳನ್ನ ರೀಡಿಂಗ್ ಕಾಂಪ್ರಿಹೆನ್ಷನ್ ಗೆ ಕೊಟ್ಟಿರೋದನ್ನ ನಾವು ನೋಡ್ಬೋದು, ರೀಡಿಂಗ್ ಸ್ಕಿಲ್ ಡೆವಲಪ್ ಆಗೋದಕ್ಕೆ. ಮತ್ತೆ ರೈಟಿಂಗ್ ಗೆ ಸಂಬಂಧಪಟ್ಟಾಗೆ 2 ಕಲಿಕಾ ಫಲಗಳನ್ನ ಲರ್ನಿಂಗ್ ಔಟ್ಕಮ್ಸ್ ಅನ್ನ ನಾವು ನೋಡ್ಬೋದು ವಿತ್ ರೆಸ್ಪೆಕ್ಟ್ ಟು ಉರ್ದು ಲಿಟ್ರಸಿ ಸ್ಕಿಲ್ಸ್ ಅಂತ ಬಂದಾಗ. ಹಾಗಿದ್ರೆ 9 ಬಂದು ಲಿಟ್ರಸಿ ಆಯ್ತು, 8 ನ್ಯೂಮರಸಿ ಲರ್ನಿಂಗ್ ಔಟ್ಕಮ್ಸ್ ಇದೆ. ಯಾವ್ದ್ರ ಬಗ್ಗೆ ಇದೆ, ನಂಬರ್ ಸೆನ್ಸ್ ಬಗ್ಗೆ ಇದೆ, ಪ್ಯಾಟರ್ನ್ಸ್ ಬಗ್ಗೆ, ಅಡಿಷನ್, ಸಬ್ಟ್ರಾಕ್ಷನ್, 2 ಡಿಜಿಟ್ ನಂಬರ್ ಅನ್ನ ಕೊಟ್ಟಿದ್ದಾರೆ, ಮಲ್ಟಿಪ್ಲಿಕೇಶನ್, ಡಿವಿಷನ್ ಗೆ ಸಂಬಂಧಪಟ್ಟಾಗೆ, ಶೇಪ್ಸ್ ಬಗ್ಗೆ, ಮೆಜರ್ಮೆಂಟ್, ಸ್ಪೇಷಿಯಲ್ ಒಕ್ಯಾಬುಲರಿ ಇರ್ಬೋದು, ಮತ್ತೆ ಮನಿಗೆ ಸಂಬಂಧಪಟ್ಟಾಗೆ. ಕಲಿಕಾ ಫಲ 10ರಿಂದ 17ನೇ ಕಲಿಕಾ ಫಲದ ತನಕ ಇರುವಂತಹ ಎಲ್ಲ 8 ಕಲಿಕಾ ಫಲಗಳು ಏನಾಗಿದೆ, ಈ ಒಂದು ನ್ಯೂಮರಸಿಗೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳಾಗಿರೋದನ್ನ ನಾವು ನೋಡಬಹುದಾಗಿದೆ. ಹಾಗಿದ್ರೆ ಈ ಒಂದು ನ್ಯೂಮರಸಿ FLN ರಿಸೋರ್ಸಸ್ ಹೇಗ್ ಡಿಸೈನ್ ಆಗಿದೆ ಅಂತ ನಾವು ನೋಡ್ತಾ ಹೋದಾಗ, ಈ 17 ಕಲಿಕಾ ಫಲಗಳಿಗೆ ಅಲೈನ್ ಆಗಿರುವಂತಹ ರಿಸೋರ್ಸ್ ಆಗಿದ್ದಾವೆ. ಈ ಕಲಿಕಾ ಫಲಗಳನ್ನ ಆಲ್ರೆಡಿ ನಮ್ಮ ಉರ್ದು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಅವರು ರಿವ್ಯೂ ಮಾಡಿಬಿಟ್ಟು ವ್ಯಾಲಿಡೇಟ್ ಕೂಡ ಆಗಿದೆ. ಈ ಒಂದು ಉರ್ದು ರಿಸೋರ್ಸ್ ಪರ್ಸನ್ಸ್ ಇಂದ ಈ ಲರ್ನಿಂಗ್ ಶೀಟ್ಸ್ ಅನ್ನ 3 ಹಂತಗಳಲ್ಲಿ ಡಿಸೈನ್ ಮಾಡಲಾಗಿದೆ. ಯಾಕೆ 3 ಹಂತಗಳು ಬೇಕು ಅಂತ ಅಂದ್ರೆ, ಒಂದು ಮಗುನ ನಾನು 2 ಅಂಕೆಯ ಸಂಖ್ಯೆಗಳನ್ನ ಮಗು ಅಡಿಷನ್ ಮಾಡ್ಬೇಕು ಅಂದಾಗ ಒಂದೇ ಸರಿ ಮಗುಗೆ ಅದನ್ನ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಮಗು ಆ ನಂಬರ್ ಅನ್ನ ಐಡೆಂಟಿಫೈ ಮಾಡ್ಬೇಕು, 8, 9 ಮತ್ತೆ ಬ್ಯಾಕ್ವರ್ಡ್ ಫಾರ್ವರ್ಡ್ ನಂಬರ್ಸ್ ಅನ್ನ ಕಲ್ತ್ಕೊಬೇಕಾಗುತ್ತೆ. ಅದ್ ಕಲ್ತ್ಕೊಂಡ್ಮೇಲೆ ನೆಕ್ಸ್ಟ್ 1 ಡಿಜಿಟ್ ನಂಬರ್ ಅನ್ನ ಆಡ್ ಮಾಡುವಂತ ಪ್ರಾಬ್ಲಮ್ಸ್ ಅಥವಾ ರಿಸೋರ್ಸ್ ಅನ್ನ ನಾವು ಲೆವೆಲ್ 1 ಅಲ್ಲಿ ನೋಡಬಹುದು. ಲೆವೆಲ್ 2 ಅಂತ ಬಂದಾಗ 2 ಡಿಜಿಟ್ ಇರುವಂತಹ ಸಿಂಪಲ್ ವರ್ಡ್ಸ್ ಅನ್ನ ಅಂಕೆಗಳನ್ನ ಬಳಸ್ಕೊಂಡು ಲೆವೆಲ್ 2 ಮಾಡಿರುವಂತದ್ದು. ಲೆವೆಲ್ 3 ಅಂದ್ರೆ ಇನ್ನೊಂದ್ ಸ್ವಲ್ಪ ಕಷ್ಟ ಇರುತ್ತೆ. ಅಂದ್ರೆ ಆ ಒಂದು ಕಲಿಕಾ ಫಲಗಳಿಗೆ ಅನುಗುಣವಾಗಿರುವಂತಹ ಕಲಿಕಾ, ಅಂದ್ರೆ 2 ಅಂಕೆಯ 78 ಪ್ಲಸ್ 12 ಎಷ್ಟು ಬರ್ಬೋದು ಅನ್ನೋ ತರ ರೀತಿಯ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಂತದ್ದು ಲೆವೆಲ್ 3. ಅಂದ್ರೆ 3 ಹಂತಗಳಲ್ಲಿ ರಿಸೋರ್ಸ್ ಇರೋದನ್ನ ನಾವು ನೋಡ್ಬೋದು. ಹಾಗಿದ್ರೆ ಲಿಟ್ರಸಿ ಅಂತ ಬಂದಾಗ ಯಾಕೆ ಈ ಒಂದು ಡಿಪಾರ್ಟ್ಮೆಂಟ್ ತಯಾರು ಮಾಡಿರುವಂತಹ ಲಿಟ್ರಸಿ ರಿಸೋರ್ಸಸ್ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ, ಸ್ಟೋರೀಸ್ ಯಾರಿಗಿಷ್ಟ ಆಗಲ್ಲ. ಸ್ಟೋರೀಸ್ ಯಾವುದೇ ಮಗು ಇರ್ಲಿಯಪ್ಪ, ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಕೇಳಿಸ್ಕೊಂತಾರೆ, ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಮಕ್ಕಳಲ್ಲಿ ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. 10 ವ್ಯಾಲ್ಯೂಗಳನ್ನ, ಎಜುಕೇಶನಲ್ ವ್ಯಾಲ್ಯೂಸ್ ನ ನಾವು ಪ್ರಮೋಟ್ ಮಾಡ್ಬೇಕು ಅನ್ನೋದು ಇದು ಕೂಡ ಇದೆ. ಈ ಸ್ಟೋರಿಗಳ ಮೂಲಕ ಮಕ್ಕಳಲ್ಲಿ ಒಂದು ವ್ಯಾಲ್ಯೂ ಕೂಡ ಆಡ್ ಆಗೋದನ್ನ ನಾವು ನೋಡ್ಬೋದು. ಮತ್ತೆ ಈ ರಿಸೋರ್ಸ್ ಅಲ್ಲಿ ಇನ್ನೂ ಒಂದು ವಿಶೇಷವಾದದ್ದು ಏನು ಅಂತ ಅಂದ್ರೆ, 1ನೇ ತರಗತಿ, 2ನೇ ತರಗತಿ ಮತ್ತು 3ನೇ ತರಗತಿಯಲ್ಲಿರುವಂತಹ ಪುಸ್ತಕದಲ್ಲಿರುವಂತಹ ಪದಗಳನ್ನ ತಗೊಂಡು ಆ ವೊಕ್ಯಾಬ್ಯುಲರಿ ಸೆಟ್ ಅನ್ನ 3 ಭಾಗಗಳಲ್ಲಿ ಮಾಡ್ಕೊಳ್ಳಲಾಗಿದೆ. ಆ 3 ಭಾಗಗಳಲ್ಲಿ ಮೊದಲನೇ ಹಂತ ಬಂದು ತುಂಬಾ ಸಿಂಪಲ್ ಆಗಿರುವಂತಹ ಪದಗಳನ್ನ ಯೂಸ್ ಮಾಡಿರುವಂತದ್ದು, 2ನೇದು ಸ್ವಲ್ಪ ಲಿಟಲ್ ಡಿಫಿಕಲ್ಟ್, 3ನೇದು ಜಾಸ್ತಿ ಡಿಫಿಕಲ್ಟ್ ಇರುವಂತಹ ಪದಗಳನ್ನ ಬಳಸ್ಕೊಂಡೆ ಈ ಒಂದು ವೊಕ್ಯಾಬ್ಯುಲರಿ ಸೆಟ್ ಅನ್ನ ಮಾಡ್ಕೊಂಡು, ಆ ವೊಕ್ಯಾಬ್ಯುಲರಿ ಸೆಟ್ ಅಲ್ಲಿರುವ 5ರಿಂದ 6 ಪದಗಳನ್ನ ತಗೊಂಡು ಸ್ಟೋರಿಗಳನ್ನ ಮಾಡಿರೋದು. ಯಾಕೆ ಈ ಪದಗಳನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ, ನಾವು ಪ್ರತಿದಿನ ರಿಸೋರ್ಸ್ ಅನ್ನ ಬಳಸಿದಾಗ ಮಕ್ಕಳಿಗೆ ಪ್ರತಿದಿನ 4ರಿಂದ 5 ಹೊಸ ಪದಗಳನ್ನ ಕಲಿತಾರೆ. ಆ ಪದಗಳನ್ನ ಕಲಿತು ಆ ಪದಗಳನ್ನೇ ಬಳಸ್ಕೊಂಡು ಸ್ಟೋರಿ ಮಾಡಿರೋದ್ರಿಂದ ಆ ಪದಗಳ ಅರ್ಥ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಆ ಪದಗಳಿಗೆ ಆ ಸ್ಟೋರಿಗೆ ಸಂಬಂಧಪಟ್ಟಾಗೆ ಕ್ವಶನ್ಸ್ ಇದಾವೆ. ಇಲ್ಲಿ ನೋಡ್ತಾ ಇರ್ಬೋದು, ಉರ್ದುನಲ್ಲಿ ಲೆವೆಲ್ 1 ಅಂತ ಇರುತ್ತೆ, ಲರ್ನಿಂಗ್ ಶೀಟ್ಸ್ ಇರುತ್ತೆ, ಆ ಕತೆಗೆ ಒಂದು ಹೆಸರು ಇರುತ್ತೆ, ಇಲ್ಲಿ ಪದಕೋಶಗಳು ಇರೋದನ್ನ ನಾವು ನೋಡ್ಬೋದು. ಮಿನಿಮಮ್ 4ರಿಂದ 5 ಪದಗಳು ಪ್ರತಿಯೊಂದು ಲರ್ನಿಂಗ್ ಶೀಟ್ ಅಲ್ಲೂ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಸ್ಟೋರೀಸ್ ಇರುತ್ತೆ, ಆ ಸ್ಟೋರಿಗೆ ಸಂಬಂಧಪಟ್ಟಾಗೆ ಕ್ವಶನ್ಸ್ ಇರೋದನ್ನ ನಾವು ನೋಡ್ಬೋದು. ನಮ್ಮ ಉರ್ದು ಮೀಡಿಯಂ ಶಾಲೆಗಳಲ್ಲಿ ಕೆಲವೊಂದ್ಸರಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರೋದ್ರಿಂದ ಅಲ್ಲಿ ಮಕ್ಕಳಿಗೆ ಕನ್ನಡನ್ನು ಸ್ವಲ್ಪ ಕಷ್ಟ ಆಗಿರುತ್ತೆ, ಓದೋದಿರ್ಬೋದು, ಅದರಲ್ಲಿ
ಅರ್ಥ ಮಾಡ್ಕೊಳ್ಳೋದು, ಬರೆಯೋದು ಎಲ್ಲ ಕಷ್ಟ ಆಗಿರುತ್ತೆ. ನಮ್ಮಲ್ಲಿ ಕನ್ನಡದಲ್ಲೂ ಕೂಡ ಈ FLN ರಿಸೋರ್ಸ್ ಇರೋದ್ರಿಂದ ಕನ್ನಡಕ್ಕೂ ಕೂಡ ಏನ್ ಮಾಡ್ಬೋದು, ಈ ಮಕ್ಕಳು ತುಂಬಾ ಬಿಲೋ ಆವರೇಜ್ ಇರುವಂತಹ ಮಕ್ಕಳನ್ನ ಐಡೆಂಟಿಫೈ ಮಾಡ್ಕೊಂಡು ಅಥವಾ FLN ಸ್ಟೂಡೆಂಟ್ಸ್ ನ ಐಡೆಂಟಿಫೈ ಮಾಡ್ಕೊಂಡು ಈ FLN ರಿಸೋರ್ಸಸ್ ಕೂಡ ನಾವೇನ್ ಮಾಡ್ಬೋದು ಆ ಮಕ್ಕಳಿಗೆ ಕೊಡೋದ್ರಿಂದ ಆ ಮಕ್ಕಳಲ್ಲಿ ಒಂದು ಕನ್ನಡ ಕಲಿಯೋದು, ಓದೋದು, ಬರೆಯೋದು, ಅರ್ಥ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಆ ಎಲ್ಲ ಸ್ಕಿಲ್ ಕೂಡ ಡೆವಲಪ್ ಆಗುತ್ತೆ. ಹಾಗಿದ್ರೆ ನ್ಯೂಮರಸಿಯನ್ನ ನಾವು ಈ 8 ನ್ಯೂಮರಸಿ ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಅದನ್ನ 18 ಥೀಮ್ಗಳಿಗೆ ಮ್ಯಾಪ್ ಮಾಡಲಾಗಿದೆ. ಎಂತಂಗ್ ಮ್ಯಾಪ್ ಮಾಡಿರೋದು ಅಂತ ನಾವು ನೋಡ್ಕೋದ್ರೆ, ಅಡಿಷನ್ ಒಂದು ಸಬ್ಟ್ರಾಕ್ಷನ್ ಅಂತ ಏನ್ ಹೇಳ್ತಾ ಇದೀವಿ, ಇದೆರಡು ಸೇರಿ ಒಂದೇ ಕಲಿಕಾ ಫಲ ಅಂತ ಕೊಟ್ಟಿದ್ದಾರೆ ಯಾರಿಗೆ, DSCRT ಕಡೆಯಿಂದ. ಹಾಗಿದ್ರೆ ಮಗು ಅಡಿಷನ್ ಕಂಪ್ಲೀಟ್ ಆಗಿ ಮಾಡ್ಬಿಟ್ರೆ ಆ ಕಲಿಕಾ ಫಲ ಅಚೀವ್ ಆಯ್ತು ಅಂತನಾ? ಇಲ್ಲ, ಅಡಿಷನ್ ಕಂಪ್ಲೀಟ್ ಆಗಿ ಬರ್ಬೇಕಾಗುತ್ತೆ, ಸಬ್ಟ್ರಾಕ್ಷನ್ ಬರ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ರಿಸೋರ್ಸ್ ಹೆಂಗೆ ಅಂದ್ರೆ, ಅಡಿಷನ್ ಅಂತ ಬಂದಾಗ 3 ಹಂತಗಳಲ್ಲಿ ಆ ರಿಸೋರ್ಸಸ್ ಇದ್ದಾವೆ. ಮೊದಲನೇ ಹಂತದಲ್ಲಿ 1 ಅಂಕಿಯ ಸಂಖ್ಯೆಗಳನ್ನ ಮಾತ್ರ ಅಡಿಷನ್ ಮಾಡೋದು. ಎರಡನೇ ಹಂತದಲ್ಲಿ 2 ಅಂಕಿಯ ಸಿಂಪಲ್ ಆಗಿರುವಂತಹ 50 ಒಳಗಡೆ ಇರುವಂತಹ ಪದಗಳನ್ನ ಅಂಕಿಗಳನ್ನ ಬಳಸ್ಕೊಂಡು ಮಾಡುವಂತದ್ದು. ಮೂರನೇ ಹಂತ ಬಂದಾಗ ಆ 99 ಒಳಗಡೆ 2 ಅಂಕಿಯ ಸಂಖ್ಯೆಗಳೇನಿದಾವೆ ಆ ಡಿಫಿಕಲ್ಟ್ ಇರುವಂತಹ ಪದಗಳು ಮತ್ತೆ 3 ಅಂಕಿಯ ಪದಗಳನ್ನ ತಗೊಂಡು ಅಡಿಷನ್ ಮಾಡೋದಕ್ಕೆ ಹೇಳಿರುವಂತ. ಈ ರೀತಿ 3 ಹಂತಗಳಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಮಗು ನೀಟಾಗಿ ಕಲಿತಾ ಹೋಗುತ್ತೆ ಈ ಥೀಮ್ ವೈಸ್ ಮಾಡಿರೋದ್ರಿಂದ. ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಆಸ್ ಎ ಟೀಚರ್ಸ್. ನಾವು ಒಂದು FLN ಲರ್ನಿಂಗ್ ಔಟ್ಕಮ್ ಅಚೀವ್ ಮಾಡೋದಕ್ಕೆ ಅದನ್ನ ಬೈಲಿಂಗ್ವಲ್ ಅಲ್ಲಿ ಕೂಡ ನಾವು ತಯಾರು ಮಾಡಿದೀವಿ. ಅಂದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾಕೆ ಬೈಲಿಂಗ್ವಲ್ ಮಾಡಿ, ಕೆಲವೊಂದು ಶಾಲೆಗಳು ಬೈಲಿಂಗ್ವಲ್ ಶಾಲೆಗಳಿದಾವೆ, ಅವ್ರಿಗೆ ಇಂಗ್ಲಿಷ್ ಅಲ್ಲಿ ರಿಸೋರ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅಡಿಷನ್ ಅಂದ್ರೆ ಉರ್ದುನಲ್ಲಿ ಏನಂತಾರೆ, ಇಂಗ್ಲಿಷ್ ಅಲ್ಲಿ ಏನಂತಾರೆ ಅನ್ನೋ ಕನ್ಫ್ಯೂಷನ್ ಮಕ್ಳಿಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ 2 ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ರಿಸೋರ್ಸ್ ಅನ್ನ ರಚಿಸಿರುವಂತದ್ದು. ಇಲ್ಲಿ ತನಕ ನಾವು ಹೆಂಗೆ ರಿಸೋರ್ಸ್ ಡಿಸೈನ್ ಆಗಿದೆ, ಎಷ್ಟು ಯುನಿಕ್ ಆಗಿದೆ, ಈ ರಿಸೋರ್ಸ್ ಬಳಸೋದ್ರಿಂದ ನಾವು ಖಂಡಿತ ಒಂದು DSCRT ಅವರು ಕೊಟ್ಟಿರುವಂತಹ ಎಲ್ಲಾ ಕಲಿಕಾ ಫಲಗಳನ್ನು ಅಚೀವ್ ಮಾಡ್ಬೋದು ಅಂತ ನೋಡ್ತಾ ಹೋದ್ವಿ. ಇದ್ರ ಇಂಪ್ಲಿಮೆಂಟೇಷನ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಯಾವುದೇ ಒಂದು ರಿಸೋರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಆ ರಿಸೋರ್ಸ್ ಅನ್ನ ಟೀಚರ್ಸ್ ಬಳಸೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಳಸಲಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಆ ರಿಸೋರ್ಸ್. ಅದ್ರ ಬಗ್ಗೆ ತುಂಬಾ ನೀಟಾಗಿ ಅಂದ್ರೆ ಹೇಗೆ ಮಾಡ್ಬೇಕು, ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇಂಪ್ಲಿಮೆಂಟೇಷನ್, ಮತ್ತೆ ಯಾವ್ದಾವ್ದೆಲ್ಲ ಮೆಥಡ್ ಅನ್ನ ನಾವು ಫಾಲೋ ಮಾಡ್ಲೇಬೇಕು, ಏನೇನೆಲ್ಲ ಸ್ಟೆಪ್ಸ್ ನ ಮಾಡ್ಬೇಕು ಅನ್ನೋದನ್ನ ಅಸ್ಮಾ ಮ್ಯಾಮ್ ನಮ್ಗೆ ಹೇಳ್ತಾ ಹೋಗ್ತಾರೆ. ನಾವ್ ಐ ರಿಕ್ವೆಸ್ಟ್ ಅಸ್ಮಾ ಮ್ಯಾಮ್ ಟು ಟೇಕ್ ಓವರ್. ಥ್ಯಾಂಕ್ ಯು जी। ओरिएंटेशन टू उर्दू ECOs, BRPs एंड CRPs ये आप डिस्ट्रिक्ट लेवल में करेंगे. शेयरिंग ऑफ FLN लर्निंग शीट्स डेली विद टीचर्स थ्रू स्टेट लेवल व्हाट्सएप ग्रुप वया उर्दू ECOs. टीचर्स को FLN लर्निंग शीट्स ECO के थ्रू से टीचर्स जब आएंगे तो टीचर्स वो FLN लर्निंग शीट्स इंप्लीमेंट करेंगे अपनी स्कूल्स में. असेसमेंट ऑफ FLN स्टूडेंट्स एवरी 2 months, 2 महीनों में एक मर्तबा असेसमेंट करना पड़ेगा आपको बच्चों के साथ FLN का. और कंडक्ट स्कूल ऑब्जर्वेशन प्राइमरीली बाय ECOs. जब भी आप स्कूल विजिट जाते हैं वहां पे FLN की शीट्स वर्कआउट किए गए हैं, कहाँ तक होकर है, और 2 महीने में 2 महीने में एक बार जो आप मीटिंग लेते हैं उस मीटिंग में आप लोग कहाँ तक टीचर्स बच्चों के लिए ये FLN वर्कशीट्स इंप्लीमेंट किए गए हैं, फॉलो अप करना चाहिए. और उर्दू ECOs रिव्यू मीटिंग तो 2 महीने में एक बार तो करना ही पड़ेगा. और स्टेट लेवल भी होगा थ्रू माइनॉरिटी ऑफ डायरेक्टर से आप लोगों के लिए एक रिव्यू मीटिंग भी होगी. फिर क्लोजर एक्टिविटी, प्रोग्रेस रिव्यू एंड की लर्निंग. स्टेक होल्डर्स तो हम ही लोग हैं, इम्प्लीमेंटेशन ऑफिसर्स, हमें ही ये सब का इम्प्लीमेंट करना है. टीचर्स को ये आप बता देते हैं कि ये शीट्स लीजिए, आप बच्चों में वर्कआउट कर दिए, वो बिल्कुल नहीं करते. आपको मोटिवेट करना चाहिए टीचर्स को. जहां तक उर्दू स्कूल के बच्चों का सवाल है, बहुत सारे प्रॉब्लम्स हैं. माइग्रेटेड बच्चे हैं, उर्दू अब उर्दू सीख रहे हैं, अल्फाबेट सीख रहे हैं, उनकी जबान ही बिल्कुल अलग है, तो बहुत प्रॉब्लम हो रहा है उर्दू स्कूलों में. मगर फिर भी आप इम्प्लीमेंटेशन ऑफिसर जो है वो अपनी तरफ से जितना टीचर्स को मोटिवेट कर सकते हैं आप जरूर मोटिवेट कीजिएगा. इंशाल्लाह हमारी स्कूलों में प्रोग्रेस होगा. और नेक्स्ट FLN कैलेंडर बनवा लीजिए. हम ये कैलेंडर आपको भिजवा देते हैं थ्रू व्हाट्सएप, स्कूलों तक भी पहुंचा दीजिएगा. इसमें अगर वैसे जून जुलाई तो हमारे पास 2 महीने चले गए हैं, अभी तो अगस्त फर्स्ट है, तो लेवल 1 है उसका अगस्त में न्यूमरेसी के बारे में आपको वर्कशीट्स मिलेंगे. काउंटिंग नंबर,
सेंस एंड कॉन्सेप्ट ऑफ जीरो कॉन्सेप्ट बच्चों में बहुत, ऐसे नहीं कहते कि नहीं है, थोड़ा बहुत बच्चों में जीरो का बहुत कंफ्यूजन है, वो क्लियर कीजिएगा। हमारे वर्कशीट जो है वो ये कॉन्सेप्ट्स क्लियर करते हैं। सितंबर के महीने में जो है न्यूमरेसी, कंपैरिजन, नंबर्स, आइडेंटिफिकेशन एंड कैलेंडर। कैलेंडर में हम लोग हर घर में एक कैलेंडर लगा रहता है, हर बच्चा कैलेंडर पढ़ सकता है ये तो नहीं मालूम। हम ये अपनी क्लासरूम्स में भी कैलेंडर लगवा के कैलेंडर पढ़ने की आदत, आइडेंटिफिकेशन इन कैलेंडर्स करना पड़ेगा। फिर अक्टूबर के महीने में आपके लिए छुट्टियां भी होंगी, इसीलिए न्यूमेरिसी का पैटर्न एंड एडिशन ही लगाया है टाइम टेबल में। नवंबर का महीने में छुट्टियां नहीं होती है। यहाँ पे लेवल 1 में आउटकम 1 to 3 एंड लेवल 2 7 to 9 न्यूमेरिसी, सब्ट्रैक्शन एंड मल्टीप्लिकेशन। सब्ट्रैक्शन एंड मल्टीप्लिकेशन में बच्चों में बहुत कंफ्यूजन रहता है। ये मोर नंबर ऑफ एक्टिविटीज की वजह से ये बच्चों में ये सब्ट्रैक्शन और मल्टीप्लिकेशन क्लियरिटी होने की चांसेस हैं। तो more and more number of worksheets and more explanation and more of encouragement to the children only can make clarify the subtraction and multiplication doubts. और रहा दिसंबर के महीने में डिवीजन, फ्रैक्शन एंड सॉलिड्स, ये हम बात कर रहे हैं 4 to 7 बच्चों के लिए। आई होप आप लोगों को क्लियर होगा। डिवीजन, फ्रैक्शन एंड सॉलिड्स, अभी तो एनसीईआरटी के सारे बुक्स हम लोगों ने ट्रांसलेट कर दिए हैं। आप लोग जो भी टीचर्स पढ़ा रहे हैं, बहुत सारे टेक्स्ट बुक्स तो एनसीईआरटी के डायरेक्टली ट्रांसलेटेड बुक्स हैं। तो इट इज इक्वली टू सीबीएसई सिलेबस। हमारा स्टेट सिलेबस धीरे धीरे कम हो रहा है, ये सीबीएसई सिलेबस का स्टैंडर्ड बढ़ रहा है। बच्चों में कह रहे हैं बच्चों में ज्यादा इंटेलिजेंस है, तो इस इंटेलिजेंस से बच्चों में भी ज्यादा सिलेबस पढ़ाने की जरूरत पड़ती है। तो आवर सिलेबस इज इक्वल टू सीबीएसई। एंड अब रहा जनवरी में वेट, लेंथ एंड वॉल्यूम सिखवाना है। ये छोटे क्लासों में छोटा लेवल रहता है, 7th स्टैंडर्ड में बढ़ते बढ़ते आगे इंक्रीज होता रहता है। वही चीजें हैं, सब्ट्रैक्शन भी वही रहते हैं, मल्टीप्लिकेशन भी वही रहते हैं, डिवीजन, फ्रैक्शन, सॉलिड्स, वेट, लेंथ एंड वैल्यू। छोटे क्लास छोटा पढ़ाया जाता है, बड़े क्लासों में जैसे ही बढ़ते रहते हैं वैसे आगे बढ़ती जाती है बच्चों की पढ़ाई। और फरवरी के महीने में वैल्यूम, मनी एंड डाटा हैंडलिंग। और रहा मार्च में हमारे पास एग्जाम्स भी हैं, और मेरे ख्याल में रमजान का महीना भी आ जाएगा। उससे पहले हो सके तो टीचर्स जितना जल्दी हो सके मार्च में एडिशन, सब्ट्रैक्शन एंड मल्टीप्लिकेशन के ये सब खत्म करने की कोशिश कीजिए। मुझे तो आपको रोल्स एंड रिस्पॉन्सिबिलिटी ऑफ स्टेक होल्डर्स बताने की जरूरत ही नहीं है, क्योंकि ऑलरेडी हमारे पास एक्सपीरियंस ईसीओ से। और जब भी स्कूल जाते हैं मैं टर्न करती हूँ, जब पेजेस जो विजिट रिपोर्ट की बुक रहती है ना, ऑफिशियल विजिट रिपोर्ट्स, वहां पे देखती हूँ ईसीओ बड़ी अच्छी तरह से गाइड किए हुए हैं। बहुत सारे मैं भी स्कूल, उर्दू स्कूल्स जहाँ पे ज्यादा स्ट्रेंथ है वहां पे विजिट कर रही हूँ, उर्दू के स्कूल्स को। वहां पे सीआरपीस, उर्दू के सीआरपीस और ईसीओस बहुत अच्छी तरह से गाइड कर रहे हैं। और गाइडेंस की थोड़ी जरूरत है हमारे टीचर्स को, और थोड़ा मेहनत करना पड़ेगा। हमारे तरफ से जितना हो सकेगा हम लोग अपना बेहतर देने की कोशिश करेंगे। उर्दू ईसीओस का जो काम है वो शेयरिंग रिसोर्सेज विद सीआरपीस एंड टीचर्स डेली, विजिटिंग स्कूल एंड असेसिंग द एफएलएन स्टूडेंट्स। एफएलएन के बच्चे, वो लोग बोल देते हैं टीचर्स, हाँ मैडम एफएलएन से बच्चे बाहर आ गए, अभी तो सभी मेन स्ट्रीम में हैं, उनको सबको आता है। आप एक असेस कर दीजिएगा, असेस करने से इंशाल्लाह आपको पता चल जाएगा कि कहाँ तक बच्चों में पढ़ाई हुई है। नेक्स्ट रहा कंडक्ट रिव्यू मीटिंग, 2 महीनों में एक बार रिव्यू मीटिंग कर लीजिएगा। बाद में सक्सेस स्टोरीज है, वो अपने आप हमारे ग्रुप्स में शेयर होते रहेंगे। आप भी शेयर करवा दीजिए। टीचर्स जब कोई अच्छा काम किए हैं तो वो टीचर्स को बताइए कि आपको शेयर करें, और ये आप ग्रुप में शेयर कर दीजिए। मॉनिटरिंग ऑफिसर्स, सभी तो मॉनिटरिंग ऑफिसर से ही मैं बात कर रही हूँ, मुझे और ज्यादा क्या बोलना है। विजिटिंग स्कूल, मॉनिटरिंग एफएलएन इम्प्लीमेंटेशन एट क्लस्टर लेवल एंड स्कूल लेवल, tracking of FLN student progress and provide guidance to the teachers. Micro testing tool will be
इंट्रोड्यूस वेरी सून। हम इसके बाद टीचर्स का क्या काम है? टीचर्स आइडेंटिफाई करेंगे एफएलएन स्टूडेंट्स को, कंडक्ट करेंगे असेसमेंट ये 2 महीनों में एक बार, यूज ऑफ उर्दू एफएलएन लर्निंग शीट्स करेंगी अपनी स्कूल में, मेंटेनिंग एफएलएन स्टूडेंट प्रोग्रेस एंड शेयर सक्सेस स्टोरीज, टेस्टिमोनियल्स, इमेजेस, वीडियोस, बेस्ट प्रैक्टिसेस एंड मॉनिटरिंग ऑफिसर्स आते रहेंगे। इम्प्लीमेंटेशन स्ट्रेटजीज है, आइडेंटिफिकेशन ऑफ एफएलएन स्टूडेंट, डिस्प्ले एफएलएन लर्निंग शीट्स ऑन द स्कूल नोटिस बोर्ड। स्कूल नोटिस बोर्ड भी लगा दीजिए और कह दीजिए मैंने कुछ नोटिस बोर्ड पे लगाया है, आपने कुछ देखा क्या? तो बच्चे जब टीचर बताते हैं तो ध्यान रख के जाके नोटिस बोर्ड भी देखेंगे। आप नोटिस बोर्ड पे भी टीचर से कहिए क्या नोटिस बोर्ड भी डिस्प्ले करें। ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಯಾರಿಗಾದ್ರೂ ಮಾತಾಡಿ. ಅಸ್ಮಾ ಮೇಡಮ್ ಇದಾರೆ, ನಾವಿದೀವಿ, ಯಾರ್ ಬೇಕಾದ್ರೂ ನಿರ್ದೇಶಕರಿದ್ದಾರೆ, ಯಾರ್ ಬೇಕಾದ್ರೂ ಉತ್ತರ ಕೊಡ್ಬೋದು. अस्सलाम वालेकुम मैडम, हावेरी जिले से जो ऑर्डर है देखो मैडम, आप यादगिरी के लिए सिर्फ नहीं पूरे जिलों के लिए भी कर दो मैडम, अच्छा इम्प्लीमेंट होता। सीआरपीज और ईसीओ सब मिलकर अच्छा काम करेंगे। जी जी जी, क्या बता रहे थे आप? बहुत सारे अजला में ईसीओ नहीं है मैडम, उर्दू क्या है वही बोल रहे थे, हावेरी जिले से शायद नहीं है बोल रहे। लेटर का बोले पूरे स्टेट लेवल के लिए भी बनाएंगे तो अच्छा रहेगा मैम। ये स्टेट लेवल एक सर्कुलर बनवा देंगे, ये स्टेट लेवल एक सर्कुलर बनवा देंगे, इससे फॉलो अप हो जाएगा। डायरेक्टरेट से आने की वजह से डीडीपी सब्मिट करेंगे ही करेंगे। ठीक है मैडम, ठीक है, शुक्रिया मैडम। अस्सलाम वालेकुम। वालेकुम सलाम। कौसर? कौसर बल्लारी से मैडम। जी बोलिए कौसर। मैडम मुझे क्लैरिटी चाहिए था, आप है ना एफएलएन के शीट्स जो डिस्ट्रीब्यूट करते बोल रहे हैं, आप शेयर करते बोल रहे हैं, वो ओनली फॉर 4th to 7th स्टैंडर्ड तक? बिल्कुल, वेरी क्लियर इट इज। तो 8th और 9th के लिए नहीं रहता? अगर अब बच्चे हैं कोई 9th में बच्चे आए हैं, उनको एफएलएन नहीं आता, वो भी शीट यूज करने के लिए बोल दीजिएगा। और क्वेश्चन नहीं है तो वाइंड अप कर देंगे ಖಂಡಿತ। ಎನಿ ಅದರ್ ಡೌಟ್ಸ್ ಯು ಹ್ಯಾವ್? ಈಗ ಏನು ಡೌಟ್ಸ್ ಇರೋದಿಲ್ಲ, ಈಗ ಶೀಟ್ಸ್ ಬಿಟ್ಟಿರ್ತೀವಿ, ಈ ಮುಂದಿನ ದಿನದಲ್ಲಿ as they go on working on these sheets, if they find any problem, definitely they will contact. To contact you, we are displaying 2 numbers on the screen. Kindly take down the screen number. If your mobile is very small, I can dictate also. ಬೇರೆ ಏನು ಕ್ವೆಶನ್ ಇಲ್ಲ ಅಂದ್ರೆ ನೀವು ಕ್ವೆಶನ್ಸ್ ಇಲ್ಲೇ ಕೇಳಬೇಕು ಅಂತ ಇಲ್ಲ, ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ಪೋಸ್ಟ್ ಮಾಡ್ಬೋದು. ಏನೇ ಡೌಟ್ಸ್ ಇದ್ರೂ ಕೂಡ ಇಲ್ಲಿ ಎಲ್ಲಾ ಅಫಿಷಿಯಲ್ಸ್ ಕೂಡ ಒಂದು ಇದ್ರಲ್ಲಿ ಇರೋದ್ರಿಂದ ಸ್ಟೇಕ್ ಹೋಲ್ಡರ್ಸ್ ಅದಕ್ಕೆ ಖಂಡಿತ ರೆಸ್ಪಾಂಡ್ ಮಾಡ್ತಾರೆ. ಥ್ಯಾಂಕ್ ಯು ಆಲ್.